ಎಲ್ಲವೂ ಗೌಜಿ, ಇಡೀ ತಾಲೂಕಿನ ಗೌಜಿ. ಇವು ಎರಡು ಆಪರೇಟರ್ ಕಾರಣಕ್ಕೆ ಈ ಹೊಸ್ತಾ ಬಂದಿದ್ದಾರೆ. ಯಾವ ಬಂದಿಲ್ಲ ಸರ್? 4 ತಿಂಗಳಾಯ್ತು. ಇದು ಆಪರೇಟರ್ ಏಜೆನ್ಸಿ ಯಾರು? CMS ಕಂಪನಿ. CMS ಕಂಪನಿ. ನನಗೆ ಅಡ್ರೆಸ್ಸು ಸರ್, ಅವ್ರ ಟೆಲಿಫೋನ್ ನಂಬರ್ ಸರ್ ಮತ್ತು ಡಿಟೇಲ್ ಕೊಡ್ಬೇಕು ನಮಗೆ ಸರ್. ಕೊಡ್ತೀವಿ ಸರ್. ಒಂದೇ ಕುಟುಂಬದವ್ರು 2 ಮಂದಿ ಇಟ್ಕೊಂಡು ಎಲ್ಲವೂ ಹೇಳ್ತೇನೆ ನಿಜ. ಈಗ ಸರ್, ಮುಳುಗೋಡದಿರ್ತಕ್ಕಂಥ 2 ಸಮಸ್ಯೆ ಟೌನಲ್ಲಿ ಸಮಸ್ಯೆ ಭಾಳ ಇದೆ. ಅದೇ ಪ್ರಮುಖವಾಗಿ ತಡಿಮಾ ಟೌನ್ ಬಂದಾಗ ನೀವು ಅದನ್ನು ಮಾತಾಡ್ತೀವಿ. ಟೌನ್ ಮಾತಾಡ್ತಾ ಕೇಳ್ಕೊ. ಟೌನಲ್ಲಿ 3 ಸಮಸ್ಯೆ ಆಗ್ತವೆ. ಒಂದು, ನಾವು ನಿಮಗೆಲ್ಲ ಪಟ್ಟ ಕೊಟ್ವಿ ಟೌನಲ್ಲಿ. ಯಾವುದರಿಂದ? ಸ್ಲಮ್ಮು. ಎಲ್ಲಪ್ಪ ಸ್ಲಮ್ಮು? ಕದ್ಮಚ್ಚೇನಿಲ್ಲ, ಎಲ್ಲರಿಗೂ ಗೊತ್ತಾಗಬೇಕು. 3 ಜನಕ್ಕೂ ಸ್ವಲ್ಪ ಪಟ್ಟ ಕೊಟ್ವಿ. ನಾವು ಪಟ್ಟ ಕೊಡುವಾಗ ನೀವೊಂದು ಸ್ಕೆಚ್ ಮಾಡಿ. ಏನಪ್ಪ? ನೀವೊಂದು ಸ್ಕೆಚ್ ಮಾಡಿ. ಒಂದು ಏರಿಯಾ ಅಂದರೆ ಸ್ಲಂಬೋರ್ಡ್ ಏರಿಯಾ ಅಂದರೆ ಉದಾಹರಣೆಗೆ ಗಾಂಧಿನಗರ ಅಂತೇಳಿ ಇಟ್ಕೊ, ಯಾವುದಾದ್ರೆ ಇಟ್ಕೊ. 50 ಮೀಟರ್ ಉದ್ದ, 70 ಮೀಟರ್ ಆಗಲ್ಲ, ಒಂದು ಸ್ಕೆಚ್ ಮಾಡಿದ್ವಿ. ಉದಾಹರಣೆ ಹೇಳ್ತಾ ಇದ್ದಾರೆ, ಡಿಮಾರ್ಕೇಶನ್ ಮಾಡಿ 1 ಎಕರೆ ಜಾಗ ಅಂತ ಮಾಡಿದಂತ. ಹೌದಲ್ಲಪ್ಪ? ನೀವೇ ಮನೆ ಕೊಟ್ಟಿರ್ತಕ್ಕಂಥದ್ದು ಆ ಏರಿಯಾದಲ್ಲಿ ಮನೆ ಜಾಸ್ತಿ ಇದೆ. ನೀವು ಕೊಟ್ಟಂತ ಡಿಮಾರ್ಕೇಶನಿಗೂ ಮತ್ತು ನೀವು ಕೊಟ್ಟಂತ ಪಟ್ಟಕ್ಕೂ ವ್ಯತ್ಯಾಸ ಇದೆ. ಅದನ್ನ ನೀವು ಚೀಫ್ ಆಫೀಸರ್ ಕಡೆ ಇದ್ದು ಇಮಿಡಿಯೇಟ್ ಇದು ಒಂದು ಮಾಡಿ. ಈ ಕಾರಣಕ್ಕಾಗಿ ಫಾರ್ಮ್ ನಂಬರ್ 3 ಅನ್ನೋ ಇಶ್ಯೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಡಿಮಾರ್ಕೇಶನ್ ಸಮಸ್ಯೆ ಕಾರಣಕ್ಕಾಗಿ. ಹೌದಲ್ಲಪ್ಪ ಚೀಫ್ ಆಫೀಸರ್? ನಾ ಹೇಳ್ತಾ ಇದ್ದದ್ದು ನೀವು ನನ್ನ ಕಡೆ ಹೇಳಿದ್ದೆ ಅಲ್ವಾ? ಹೇಳ್ತಂತಡಿ ನಾವು ತಪ್ಪು ಮಾಡಿದ್ರೆ ಇನ್ನೂ ತಪ್ಪು ಮಾಡಬೇಕು ಅಂತಿದ್ಯಾ? ತಪ್ಪನ್ನು ತಿನ್ಸ್ಬೇಕು. ಹೇಳ್ತೇನೆ ಸಮಾಧಾನ, ಸ್ವಲ್ಪ ಸಮಾಧಾನ. ನೀವೆಲ್ಲ ಪುರುಪಿತ್ತುಗಳು. ಪಿತ್ತುಗಳ ಅಪ್ಪ ಸಮಾಧಾನ ಹೇಳ್ತೀನಿ. ಒಟ್ಟು ನಮ್ಮ ಸ್ಲಮ್ ಏರಿಯಾ 5 ಸ್ಲಮ್ ಡಿಕ್ಲೇರ್ 5 ಅಲ್ವಾ? ಡಿಕ್ಲೇರ್ ಸ್ಲಮ್ 5 ನೀವು ಮಾತಾಡಿದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ನಾನೆಲ್ಲ ಪ್ರತಿಯೊಂದು ಪಾಯಿಂಟ್ ತಿಳ್ಕೊಂಡಿದ್ದೀನಿ. ನಿನ್ನೆ ಕಲಿಸಿ ನಾನೆಲ್ಲ ಅಭ್ಯಾಸ ಮಾಡಿದ್ದಕ್ಕೆ 3 ಜನ ಕಲಿಸಿದೆ. ಹಾಗೂ ಏರಿಯಾಕ್ಕೆ ಡಿಮಾರ್ಕೇಶನ್ ಆಗಿರ್ಬೇಕಲ್ವಾ? ಹಾಗೂ ಏರಿಯಾ ಒಂದು ಡಿಮಾರ್ಕೇಶನ್ ಹಾಗೂ ಏರಿಯಾಕ್ಕೆ ಆಗಿದೆ ಇಲ್ಲ? ಮ್ಯಾಪ್ ಯಾಕೆ ಕೊಟ್ಟಿಲ್ಲ ನೀವು? ನಮ್ದು ನೀವು ಕೊಟ್ಟಿದ್ದ ಮ್ಯಾಪ್ನಲ್ಲಿ ನಮಗೆ 30-40 ಡಾಲರ್ ಸ್ಕ್ವೇರ್ ಫೀಟ್ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ ಸರ್. ಮ್ಯಾಪ್ ಏನಿದೆ ಅದು ನಾವು ಕೊಟ್ಟಿದ್ದೀವಿ ಸರ್. ಏನಾಗ್ತದೆ ಇದು ನಾವು ಕಾಂಪ್ಲಿಕೇಶನ್ ಹೇಳ್ತೀವಿ. ಇದು ಇವತ್ತು ನಿನ್ನೆ ಅಂತಲ್ಲ, ಇದು ಭವಿಷ್ಯೋತ್ತರಕ್ಕೂ ಈ ಸಮಸ್ಯೆ ಇರೋದೆ. ಉದಾಹರಣೆಗೆ ಇದು ತಾಂಡ ಇದೆಯಾ? ಅದಕ್ಕೆ ಏನ್ ಹೇಳ್ತೀವಿ? ಅಲ್ಲಪ್ಪ, ಏರಿಯಾಕ್ಕೆ ಹೆಸರು ಇದೆ, ಪ್ರಮಾಣಿತ ಅಡ್ಡ ಏರಿಯಾ. ನಾವು ಒಂದು ಪಟ್ಟ ಕೊಟ್ಟಿದ್ದೀವಿ.
ಫಾರೆಸ್ಟ್ ಅಂತ ಇಲ್ಲವೇ ಇಲ್ಲ. ಅಲ್ಲಿದ್ದಂಥ ಸಮಸ್ಯೆ ನೀವು ಏರಿಯಾದ ಡಿಮಾರ್ಕೇಶನ್ ಕೊಟ್ಟಿಲ್ಲ, ಇದು ಇವನ ವಾದ. ಹೌದಲ್ಲಪ್ಪ? ಕೆಲವೇ ಕಡೆ ಇವನ ನಕಾಶೆಯಲ್ಲಿ ಅನೇಕ ವರ್ಷಗಳಿಂದ ರಾಜಕಾರಣವಿದೆ, ಅನೇಕ ವರ್ಷಗಳಿಂದ ರಾಜಕಾರಣವಿದೆ. ಆ ರಾಜಕಾರಣದ ಮೇಲೆ ಇವತ್ತು ಮನೆ ಇದೆ ಎಷ್ಟೋ ವರ್ಷದಿಂದ. ನೀವು ಬಂದ ಮಾಡಿದ್ದಲ್ಲ, ನೀವು ಬಂದ ಮಾಡಿದ್ದಲ್ಲ, ಎಷ್ಟೋ ಕಾಲದಿಂದ ರಾಜಕಾರಣದ ಮೇಲೂ ಮನೆ ಇದೆ. ಈ ರಾಜಕಾರಣದ ಮೇಲೂ ಪಟ್ಟ ಕೊಟ್ಟಿದ್ದೀವಿ. ಈಗ ಫಾರ್ಮ್ ನಂಬರ್ 3 ಕೊಡ್ಲಿಕ್ಕೆ ಏನ್ ಮಾಡಬೇಕು? ಸೆಪರೇಟ್ ಮ್ಯಾಪ್ ಅಂತ ನಾವು ಮಾಡಿಲ್ಲ ಸರ್. ಪಟ್ಟಿ ಸಪ್ರೇಟ್ ಮ್ಯಾಪ್ ಮಾಡಿ. ಸ್ಟೇಷನ್ ಸರ್ವೆ ಸರ್ವೆ ನಮ್ಮ ಆಫೀಸ್ ಇದು ಸ್ಟಾಪ್ ಇಲ್ಲ ಸರ್. ಆಯ್ತಪ್ಪ, ಇದೇ ಇಲ್ಲಿ ಇಲ್ಲಿ ನಿಮ್ಮ ಲೈಸೆನ್ಸ್ ಸರ್ವೆ ಆಗುತ್ತೆ, ನಮ್ಮ ಡಿಪಾರ್ಟ್ಮೆಂಟ್ ಲೈಸೆನ್ಸ್ ಸರ್ವೆ ಆಗುತ್ತೆ. 2 ದಿವಸ ಮಾಡ್ಕೊಡ್ತಾರೆ ಲೈಸೆನ್ಸ್ ಸರ್ವೆ. ಹಳೆ ಡೇಟಿನಲ್ಲೇ ನೀವು ಭತ್ತಕ್ಕಿಂತ ಹಿಂದೆ ಆ ಡೇಟನ್ನು ಸರ್ವೆ ಆಗಿದೆ, ಮ್ಯಾಪಿಂಗ್. ಇದು ಒಂದು ಭಾಗ. ಎರಡನೇ ಭಾಗ, ನಾವೀಗ ಪಟ್ಟ ಕೊಡುವಾಗ ಒಂದು ಕಂಡೀಷನ್ ಹಾಕಿದ್ದೇವೆ. ಸ್ಲಮ್ ಬೋರ್ಡ್ ಪಟ್ಟ ಮೇಲೆ ಒಂದು ಕಂಡೀಷನ್ ಇದೆ, ಯಾವ ಕಾರಣಕ್ಕೂ ಈ ಜಾಗ ಪ್ರವಾದೀನ ಮಾಡಬಹುದು ಅಂತ ಕಂಡೀಷನ್ ಹಾಕಿದೆ. ಹೌದಲ್ವಾ? ಹಾಕಿದೆಯಲ್ವ ನೀವು? ಆ ಕೆಳಗೆ ಸಹಿ ಮಾಡಿದ್ದೀವಿ. ಒಬ್ಬ ವ್ಯಕ್ತಿ ತಗೊಂಡವ ಸಬ್ಜೆಕ್ಟ್ ಆಫೀಸರ್ ಹೋಗಿ ಪ್ರವಾದೀನ ಮಾಡ್ತಾರೆ. ಈ ಸಬ್ಜೆಕ್ಟ್ ಪ್ರವಾದೀನ ಹೇಗೆ ಮಾಡಿಸ್ತೀವಿ? ಸ್ಲಮ್ ಬೋರ್ಡ್ ಪಟ್ಟ ಇದ್ದಾಗ ಫಾರ್ಮ್ ನಂಬರ್ 3 ಕೊಡ್ಲಿ, ಅದನ್ನ ಸಾಲ ಬೇಕಾದ್ರೆ ಅದು ಪ್ರವಾದೀನ ಮಾಡಲಿಕ್ಕೆ ಸ್ಲಮ್ ಬೋರ್ಡ್ ಪಟ್ಟಾದರೆ ಅವಕಾಶ ಇದೆಯಾ? ಇಲ್ಲ ಸರ್. ಯೂನಿಯನ್ ಪರವಾರ ಮಾಡಿ ಮಾಡುವಂತಿಲ್ಲ ಅಂತ ನೀವು ಕೆಳಗೆ ಕಂಡೀಷನ್ ಹಾಕ್ಬಿಟ್ಟಿದ್ದೀರಿ. ಎಲ್ಲಿದೆಯಾ? ಕಾರ್ಡ್ ಇದೆಯಾ? ಪಟ್ಟಾದಲ್ಲಿ ಅದಿದ್ದಾಗ ನೀವು ಸಬ್ಜೆಕ್ಟ್ ಆಫೀಸಲ್ಲಿ ಪ್ರವಾದೀನ ಹೇಗೆ ಮಾಡ್ತೀವಿ? ಫಾರಂ ನಂಬರ್ 3 ನಲ್ಲಿ ಯಾವುದು ಇರೋದಿಲ್ಲ. ಫಾರಂ ನಂಬರ್ 3 ನಲ್ಲಿ ಈಗ ಯಾವುದು ಮಾಡಿಲ್ಲ ಸರ್. ಅದು ಆ ಥರ ಫಾರಂ ನಂಬರ್ 3 ನಲ್ಲಿ ಇದು ಬೇಡ ಸರ್. ನಿಮ್ಗೆ ಆಸ್ತಿ ಹೆಂಗ್ ಬಂದು ತೊಗೊಳ್ಬೇಕು ದಾಖಲೆ ಇದೆಯಲ್ಲ, ಫಾರ್ಮ್ ನಂಬರ್ 3 ನಲ್ಲೂ ಕೊಳಚೆ ಪಟ್ಟು ಹಾಕಿದ ಮೇಲೆ ನೀವು ಇದನ್ನ ರಿಜಿಸ್ಟರ್ ಮಾಡ್ಕೊಂಡು ಒಮ್ಮೆ ರಿಜಿಸ್ಟರ್ ಆದ್ಮೇಲೆ ಸೆಂಟರ್ ಆಫ್ ಅಟ್ರಾಕ್ಷನ್ ನೀವು ರಿಜಿಸ್ಟರ್ ಕೊಟ್ಟ ಮೇಲೆ ಸೆಂಟರ್ ಆಫ್ ಅಟ್ರಾಕ್ಷನ್ ಪಟ್ಟಣ ಪಂಚಾಯತ್ ಹೋಗಿ ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಸ್ತಿ ಇವರ ಹೆಸರಿಲ್ಲ, ನನ್ನ ಹೆಸರಿಗೆ ಪಟ್ಟಣ ಪಂಚಾಯತ್ ಅಲ್ಲಿ ದಾಖಲೆ ಆಗಬೇಕು ಅಲ್ವಾ? ಅವನು ರಿಜಿಸ್ಟರ್ ದಾಖಲೆ ಆಗಬೇಕು. ಎ ಹೇಳೋ ಆಸ್ತಿ, ಬಿ ಹೇಳೋ ಕವಿತೆ ಮಾಡ್ತೀವಿ. ಏನಿಲ್ಲ ಆಸ್ತಿ ಬಿ ಹೋಗ್ಬೇಕು. ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಬಿ ಹೇಳೋ ಹೆಸರಿಗೆ ಮಾಡುವುದಿಲ್ಲ. ಕಾರಣ ಏನಂದ್ರೆ ಎ ಹೇಳೋ ಆಸ್ತಿ ಕೊಡುವ ಕಂಡೀಷನ್ ಹಾಕಿದ್ದೇವೆ. ಸ್ಲಮ್ ಬೋರ್ಡು ಈ ಆಸ್ತಿನ ಪ್ರವಾದನ ಮಾಡುವ ಅಧಿಕಾರ ಇಲ್ಲ ಅಂತೇಳಿ ಕಂಡೀಷನ್ ಹಾಕಿದೆ. ಹಾಗಾಗಿ ಬಿ ಹೇಳುವ ಆಸ್ತಿಯನ್ನು ಬಿ ಹೇಳುವ ಹೆಸರಿನಲ್ಲಿ ಅವ್ರು ಮಾಡೋದಿಲ್ಲ. ಆಗ ನಿಮ್ಮ ರಿಜಿಸ್ಟ್ರಿಗೆ ಬೆಲೆ ಬರುತ್ತೆ. ನೀವು ಮಾರಾಟ ಮಾಡ್ತಾರೆ ತಗೊಂಡು ವ್ಯಕ್ತಿಗೆ ಏನು ಬೆಲೆ ಬರುತ್ತೆ? ನೀವು ಈ ಸಾಧಕ ಬಾಧಕ ನೋಡಿ ಮಾಡ್ಬೇಕಲ್ವಾ ಸರ್? ಆ ಪ್ರಕಾರ ರಿಜಿಸ್ಟ್ರೇಷನ್ ಆದ ಪ್ರಕಾರ ಅದು ಆ ಥರ ಬರೋದಿಲ್ಲ ಸರ್. ಬಟ್ ನಮ್ಮ ಕಂಡೀಷನ್ ಅಲ್ಲಿ ಆ ಥರ ಇದ್ದು ಯಾವ ಕೂಡ ಆಗಿಲ್ಲ ಸರ್. ನಮ್ದು ಇದೇ ದಾಖಲೆ ಇದೆ, ಪೂರ್ತಿ ನೋಡಿಯಲ್ಲ. ಕುಡಿಯುತ್ತೆ ನಾನು ಬರೋ ಪೂರ್ವದಲ್ಲಿ ಆಗಿದೆ ಅಂತ ಸರ್. ಈ ಪ್ರಪೋಸಲ್ ಆಗಿರ್ಬಲ್ಲ, ನೀನು ಅಂತ ಹೇಳ್ತಾ ಇಲ್ಲ, ನಾನು ನಿಮ್ಮ ಮೂರ್ತಿ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ. ಐ ನಾಟ್ ಪರ್ಸನ್, ನಾನು ನಿಮ್ಮ ಬಗ್ಗೆ ಅಂತ ಹೇಳ್ತಾ ಇಲ್ಲ, ನಿಮ್ಮ ಮೂರ್ತಿ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವುದೇ ಚೇರ್ ಪರ್ಸನ್, ನಾನು ಚೇರ್ ಪರ್ಸನ್ ಬಗ್ಗೆ ಹೇಳ್ತಾ ಇದ್ದೀನಿ ಸರ್. ಈ ರೀತಿಯ ಕ್ರಮದಿಂದ ಸರ್ ಮೊದಲನೇದಾಗಿ ಗ್ರಾಹಕರಿಗೆ ಪೆಟ್ಟು ಬೀಳುತ್ತದೆ, ಫಲಾನುಭವಿಗೆ ಪೆಟ್ಟು ಬೀಳುತ್ತೆ. ಮತ್ತೆ ಸ್ಲಮ್ ಬೋರ್ಡ್ ಉದ್ದೇಶ ಇರ್ತಕ್ಕಂಥದ್ದು ಯಾವ ಭೂ ರೈತರು ಇರ್ತಾರೆ, ಯಾವ ಮನೆ ರೈತರು ಇರ್ತಾರೆ, ಅವು ಜೀವನಕ್ಕೊಂದು ಆಶ್ರಯ ಮನೆ ಕೊಡಬೇಕು, ಜಾಗ ಕೊಡಬೇಕು ಅನ್ನೋ ಉದ್ದೇಶ. ನಾವು ಕೊಟ್ಟಾಗ